ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಬಿಡುಗಡೆಗೆ ಕ್ಷಣಗಣನೆ ಆರಂಭವಾಗಿದ್ದು ಕೋರ್ಟ್ ಸಿಬ್ಬಂದಿ ಬಿಡುಗಡೆ ಆದೇಶದ ಪ್ರತಿಯನ್ನು ಹಿಡಿದು ಪರಪ್ಪನ ಅಗ್ರಹಾರದ ಕಡೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ. ರೆಡ್ಡಿ ಪರ ವಕೀಲರು ಬೆಂಗಳೂರಿನ ಸಿಬಿಐ ಕೋರ್ಟ್ನ ನ್ಯಾಯಮೂರ್ತಿ ಅಶ್ವಥ್ ನಾರಾಯಣರ ಎದುರು ಜಾಮೀನು ಷರತ್ತುಗಳನ್ನು ಪೂರೈಸಿದರು. ಬಳಿಕ ನ್ಯಾಯಮೂರ್ತಿ ಅಶ್ವಥ್ ನಾರಾಯಣರವರು ಬಿಡುಗಡೆ ಆದೇಶದ ಪ್ರತಿಗೆ ಸಹಿ ಹಾಕಿದರು. ಇದನ್ನು ತೆಗೆದು ಕೋರ್ಟ್ ಸಿಬ್ಬಂದಿ ಸಿದ್ದಾರೆಡ್ಡಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಹೊರಟಿದ್ದಾರೆ. ನಾವೀಗಾಗಲೇ ನೋಡ್ತಾ ಇದ್ದೀವಿ, ಕೋರ್ಟ್ ಆದೇಶ ಪ್ರತಿಯನ್ನು ತೆಗೆದುಕೊಂಡು ಸಿಬ್ಬಂದಿ ಸಿದ್ದಾರೆಡ್ಡಿ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದತ್ತ ಹೊರಟಿರುವಂಥದ್ದು. ಈಗಾಗಲೇ ಕೋರಮಂಗಲವನ್ನು ಅವರು ದಾಟಿಕೊಂಡು ಹೋಗಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಅವರು ತಲುಪಬಹುದು. ತದನಂತರ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಸುಮಾರು 3-4 ಗಂಟೆ ಹೊತ್ತಿಗೆ ಜನಾರ್ದನ್ ರೆಡ್ಡಿ ಬಿಡುಗಡೆಯಾಗುವಂಥ ಎಲ್ಲ ಸಾಧ್ಯತೆಗಳಿವೆ. ಅದಕ್ಕೆ ಬೇಕಾದಂತಹ ಪೂರಕ ಪ್ರಕ್ರಿಯೆಗಳನ್ನು ಈಗಾಗಲೇ ಅಲ್ಲಿನ ಸಂಬಂಧಪಟ್ಟ ವಕೀಲರು ಕೋರ್ಟ್ಗೆ ಹಸ್ತಾಂತರಿಸಿದ್ದಾರೆ. ಹಾಗೆ ನ್ಯಾಯಮೂರ್ತಿಗಳು ಕೂಡ ಅದನ್ನು ಒಪ್ಪಿದ್ದಾರೆ ಮತ್ತು ಜಾಮೀನು ಷರತ್ತು ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಬಿಡುಗಡೆಯ ಆದೇಶದ ಪ್ರತಿಯನ್ನು ಹಿಡಿದು ಸಿಬ್ಬಂದಿ ರೆಡ್ಡಿ ಈಗ ಪರಪ್ಪನ ಅಗ್ರಹಾರಕ್ಕೆ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಈ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗಾಗಲೇ ರೆಡ್ಡಿಯ ಜಾಮೀನು ಪ್ರಕ್ರಿಯೆ ಪೂರ್ಣವಾಗಿದ್ದು ಆದೇಶ ಪ್ರತಿಯನ್ನು ಅಮೀನರು ಹಿಡಿದು ಪರಪ್ಪನ ಅಗ್ರಹಾರಕ್ಕೆ ಹೊರಟಿರುವಂಥದ್ದು ಸುದ್ದಿ ಬಂದಿದೆ. ಎಷ್ಟು ಹೊತ್ತಿಗೆ ಅಗ್ರಹಾರಕ್ಕೆ ಈ ಆದೇಶ ಪ್ರತಿ ತಲುಪಬಹುದು? ರವೀಂದ್ರ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಾರ್ದನ್ ರೆಡ್ಡಿ ಅವರ ಬಿಡುಗಡೆ ಆದೇಶ ಪತ್ರ ಜೈಲಿಗೆ ಸೇರ್ತಾ ಇದೆ. ಅಂದ್ರೆ ಇವತ್ತು ಬೆಳಿಗ್ಗೆನೆ ರೆಡ್ಡಿ ಪರ ವಕೀಲರು ಸಿಟಿ ಸಿವಿಲ್ ಕೋರ್ಟ್ ನ ಸಿಬಿಐ ವಿಶೇಷ ನ್ಯಾಯಾಲಯದ ಮುಂದೆ ಎಲ್ಲ ಪ್ರೊಸೀಜರ್ಗಳನ್ನ ಮುಗಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಜಾಮೀನನ್ನ ಪಡೆಯಲಾಗಿತ್ತು. ನಾಂಪಲ್ಲಿ, ಹೈದರಾಬಾದ್ನ ನಾಂಪಲ್ಲಿ ಹೈಕೋರ್ಟ್ ನಲ್ಲಿ ನೆನ್ನೆನೆ ಮುಗಿಸ್ಕೊಂಡು ಬಂದಿದ್ರು. ಆದ್ರೆ ಇಲ್ಲಿ ಬೆಂಗಳೂರಿನಲ್ಲಿ 5 ಪ್ರಕರಣ ಇದ್ವು. ಅದರಲ್ಲಿ ಒಂದು SP ಲಾಜಿಸ್ಟಿಕ್ ಕಂಪನಿ ಮೂಲಕ ಅಕ್ರಮ ಹಸಿರು ಸಾಗಾಣಿಕೆ ಮಾಡಿದ ಕೇಸಲ್ಲಿ ಒಂದು ಜಾಮೀನಿನ ಷರತ್ತುಗಳನ್ನ ಪೂರೈಕೆ ಮಾಡಬೇಕಿತ್ತು. ಅದು ಬೆಳಿಗ್ಗೆ 11:30 ವೇಳೆಗೆ ಮುಕ್ತಾಯ ಆಯ್ತು. ಅದಾದ ನಂತರ ಏನಾದ್ರೆ ಜಾಮೀನಿಗೆ ನೀಡಿದಂತ 4 ಅವರ ಏನೋ ಒಂದು ಬಾಂಡ್ಗಳನ್ನ ಕೊಟ್ಟಿದ್ರು, ಅವರ ಆಸ್ತಿ ಪತ್ರಗಳನ್ನು ಕೊಟ್ಟಿದ್ದು. ಅದೆಲ್ಲವನ್ನ ಈಗ ಪರಿಶೀಲನೆ ಮಾಡಿ ಅದಾದ ನಂತರ ಎಲ್ಲವೂ ಸರಿ ಇದಾವೆ ಅನ್ನೋದ ನಂತರ ಕೋರ್ಟ್ ವಿಶೇಷ ಪ್ರತಿನಿಧಿಯ ಮೂಲಕ ಬಿಡುಗಡೆ ಆದೇಶ ಪ್ರತಿಯನ್ನ ಈಗಾಗಲೇ ಜೈಲಿಗೆ ಕಳಿಸ್ತಾ ಇರುವಂತಹದ್ದು. ಆದ್ರೆ ಈಗ ಸದ್ಯ ಕೋರ್ಟ್ ಬಿಡುಗಡೆ ಆದೇಶ ಪ್ರತಿಯನ್ನ ತೆಗೆದುಕೊಂಡು ಹೊರಟಂತ ವಿಶೇಷ ಪ್ರತಿನಿಧಿ ಮಡಿವಾಳದ ಬಳಿ ಇರುವಂತಹದ್ದು. ಇನ್ನೇನು ಕೆಲವೇ 5-10 ನಿಮಿಷಗಳ ಒಳಗಡೆ ಜೈಲಿಗೆ ಒಂದು ಆದೇಶ ಪ್ರತಿ ಲಭ್ಯ ಆಗುತ್ತೆ. ಅದಾದ ನಂತರ ಅಲ್ಲಿ ಆ ಜೈಲಿನ ಒಳಗಡೆ ಒಂದು 30 ನಿಮಿಷಗಳ ಕಾಲ ಅಂದ್ರೆ ಏನ್ ಕೋರ್ಟ್ ಇಂದ ಬಿಡುಗಡೆ ಆದೇಶ ಪ್ರತಿ ಏನ್ ಸಿಕ್ಕಿದೆ ಅದನ್ನ ಕೋರ್ಟ್ ಲೆಡ್ಜರ್ ಅಲ್ಲಿ ನಮೂದು ಮಾಡಬೇಕಾಗುತ್ತೆ. ಅದಾದ ನಂತರ ಅಲ್ಲಿ ಒಳಗಡೆ ಅರ್ಧ ಗಂಟೆಯ ಪ್ರೊಸೀಜರ್ ಮುಗಿದ ನಂತರ ಸರಿಸುಮಾರು 3 ಗಂಟೆ ಸುಮಾರಿಗೆ ಜನಾರ್ದನ್ ರೆಡ್ಡಿ ಅವರು 3 ವರ್ಷ 4 ತಿಂಗಳ ಜೈಲು ವಾಸವನ್ನ ಮುಗಿಸಿ ಹೊರಗಡೆ ಬರ್ತಾರೆ ಅನ್ನುವಂತಹದ್ದು ಈಗ ಬಹುತೇಕ ಖಚಿತ ಆಗಿದೆ. ಈಗ ರೆಡ್ಡಿ ಅವರು ಹೊರಗಡೆ ಬರ್ತಾರೆ ಅನ್ನುವಂತಹ ಒಂದು ವಿಷಯವನ್ನ ತಿಳಿದಂತ ಅವರ ಪರ ಅಂದ್ರೆ ಅಭಿಮಾನಿಗಳಾಗಿರ್ಬೋದು, ಮತ್ತೆ ಬೆಂಗಳೂರಿನಲ್ಲಿ ಇರುವಂತಹ ಅವರ ರೆಡ್ಡಿ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಕೂಡ ಜೈಲಿನ ಹೊರಗಡೆ ಕಾತರದಿಂದ ಕಾಯ್ತಾ ಇದ್ದಾರೆ. ಅವರಿಗೆ ಒಂದು ಭವ್ಯ ಸ್ವಾಗತವನ್ನು ಮಾಡಬೇಕು. ಯಾಕೆಂದ್ರೆ 3 ವರ್ಷ 4 ತಿಂಗಳ ನಂತರ ಅವರ ಮುಖವನ್ನ ನೋಡ್ತಾ ಇರುವಂತಹದ್ದು. ಸೊ ಹಾಗಾಗಿ ಅವ್ರನ್ನ ನೋಡ್ಬೇಕು. ಮತ್ತೆ ಈಗಾಗಲೇ ಬೆಳಿಗ್ಗೆಯಿಂದ ಸಾಕಷ್ಟು ಜನ ಪರಪ್ಪನಗ್ರಹಾರ ಜೈಲ್ ಮುಂದೆ ಅವರ ಅಭಿಮಾನಿಗಳು ಸೇರಿದ್ದಾರೆ. ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡುವಂತಹದ್ದು ಮತ್ತೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಅವ್ರೇನು 3 ಗಂಟೆ ಸುಮಾರಿಗೆ ಹೊರಗಡೆ ಬರುವ ಸಾಧ್ಯತೆ 100% ಬರುವಂತಹ ಸಾಧ್ಯತೆ ಈಗ ಕಾಣ್ತಾ ಇರುವಂತದ್ದು. ಒಟ್ಟಾರೆ ಅವರು ಹೊರಗಡೆ ಬಂದ ಸಂದರ್ಭದಲ್ಲಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತಹ ಆ ನಿಟ್ಟಿನಲ್ಲಿ
ಬೆಂಗಳೂರು ಪೊಲೀಸರು ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದನೇ ಇವತ್ತು ಮಧ್ಯರಾತ್ರಿ 12 ಗಂಟೆವರೆಗೆ ಜೈಲಿನ ಸುತ್ತ 500 ಮೀಟರ್ ಸುತ್ತಳತೆಯಲ್ಲಿ ಒಂದು 144 ಸೆಕ್ಷನ್ ಅನ್ನ ನಿಯೋಜನೆ ಮಾಡಿರುವಂತಹದ್ದು. ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನೇನು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಜನಾರ್ದನ್ ರೆಡ್ಡಿ ಅವರು ಜೈಲಿಂದ ಹೊರಗಡೆ ಬರ್ತಾರೆ. ರಾಘವೇಂದ್ರ. ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.